ನೋಡ್ಬೋದು ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಕಾಣ್ತಿದೆ. ಇಟ್ಸ್ ಎ ಕೂಲ್ ಎಲೆಕ್ಟ್ರಿಕ್ ವೆಹಿಕಲ್. ಇದರ ಲೋಡಿಂಗ್ ಕೆಪಾಸಿಟಿ ಬಂದು ನಿಮಗೆ 350 kgs ಬರುತ್ತೆ. ಯಾವ ಥರ ಬೇಕೋ ಆ ಥರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಮಳೆಯಲ್ಲಿ ಕೂಡ ಈ ವೆಹಿಕಲ್ಸ್ನ ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ರೂಫ್ ವಿತ್ ಲಾಕ್ ಬಾಕ್ಸ್ ಬರುತ್ತೆ. ಈ ಸರ್ವಿಸ್ ಸೆಂಟರ್ಸ್ ಏನಾರ ಎಲ್ಲೆಲ್ಲ ಅದಕ್ಕೆ ಟೈಮಿಂಗ್ಸ್ ಎಷ್ಟೊತ್ತು ಓಕೆ. ಅಲ್ಲ ನಮ್ಮ ಕಡೆಯಿಂದ ಬಂದ್ರೆ ಏನಾರು ಆಫರ್ ಸಿಗ್ಬೋದಾ? Hey, hello, what's up guys? Welcome back to another video. You're watching the JRM Audio channel. If you're new to my channel, please subscribe, share, like and comment. ನಾವೇ ಬಂದಿರೋದು ಎನ್ವಿರೋ ಪ್ರೋ ಎಲೆಕ್ಟ್ರಿಕ್ ಎನ್ವಿರೋ ಕಂಪನಿ ಹತ್ರ ಸ್ಟಾಲ್ ಹತ್ರ. ಇದು ಬಂದು ಬೇಸ್ಡ್ ಆನ್ ತುಮಕೂರು ಕಂಪನಿ. ಇಲ್ಲಿ ನಿಮಗೆ ನೋಡ್ಬೋದು ಕಮರ್ಷಿಯಲ್ ವೆಹಿಕಲ್ಸ್ ಎಲ್ಲ ಕಾಣ್ತಿದೆ, ಮತ್ತೆ ನಾರ್ಮಲ್ ವೆಹಿಕಲ್ ಕೂಡ ಇದೆ. ಇರೋದೆಲ್ಲ ಸ್ಪೆಸಿಫಿಕೇಶನ್ ತೊಗೊಳ್ಳೋಣ ಬನ್ನಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಐ ಆಮ್ ರಮೇಶ್ ಕೆ ಮಾದೇ ಫ್ರಮ್ ಎನ್ವಿರೋ ಎಲೆಕ್ಟ್ರಿಕ್ ಸ್ಕೂಟರ್ಸ್. ನಾವು ಲಾಸ್ಟ್ 5 ಇಯರ್ಸಿಂದ ನಮ್ಮ ತುಮಕೂರಿನಲ್ಲಿ ಎಲೆಕ್ಟ್ರಿಕ್ 2 ವೀಲರ್ಸ್ ಮತ್ತು 3 ವೀಲರ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಸೊ ನೀವೇನಾದರೂ ಕರ್ನಾಟಕದಲ್ಲಿದ್ದರೆ ಅಥವಾ ಇಂಡಿಯಾದ ಯಾವುದೇ ಮೂಲೆಯಲ್ಲಿದ್ದರೂ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ನ ವಿಸಿಟ್ ಮಾಡ್ಬೋದು. ನಮ್ಮ ಎಲೆಕ್ಟ್ರಿಕ್ 2 ವೀಲರ್ಸ್ ಮತ್ತು 3 ವೀಲರ್ಸ್ನ ಚೆಕ್ಔಟ್ ಮಾಡ್ಬೋದು. ಇನ್ನು ನಮ್ಮ ಕಂಪ್ನಿಯ 3 ವೀಲರ್ ವೆಹಿಕಲ್ಸ್ನ ನೋಡಬೇಕು ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಮಾಡೆಲ್ ನೇಮ್ ಕೂಲಿ ಅಂತ. ಹೆಸರು ಹೇಳೋ ಥರ ಇಟ್ಸ್ ಎ ಕೂಲ್ ಎಲೆಕ್ಟ್ರಿಕ್ ವೆಹಿಕಲ್. ಕನ್ನಡ ಮತ್ತು ಹಿಂದಿನಲ್ಲಿ ಕೂಲಿ ಕಾರ್ಗೋ ಅಪ್ಲಿಕೇಶನ್ಗೋಸ್ಕರ ಯೂಸ್ ಮಾಡೋ ವೆಹಿಕಲ್. ಇದು ಬೇಸ್ ವೆಹಿಕಲ್ ಅಂದರೆ ನಿಮಗೆ ಖಾಲಿ ಪ್ಲಾಟ್ಫಾರ್ಮ್ ಮತ್ತು ವಿತ್ ಸಿಂಗಲ್ ಪ್ಯಾಸೆಂಜರ್ ಕೆಪಾಸಿಟಿ ಬರುತ್ತೆ. ಇದ್ರ ಲೋಡಿಂಗ್ ಕೆಪಾಸಿಟಿ ಬಂದು ನಿಮಗೆ 350 kgs ಬರುತ್ತೆ. ಬ್ಯಾಟ್ರಿ ಪ್ಯಾಕ್ ಬಂದು 3.5 kW ಲಿಥಿಯಂ ಫೆರಸ್ ಫಾಸ್ಫೇಟ್ ಬ್ಯಾಟ್ರಿ ಪ್ಯಾಕ್ ಬರುತ್ತೆ. ನಿಮಗೆ ಸಿಂಗಲ್ ಚಾರ್ಜಲ್ಲಿ 70 to 100 km ಮೈಲೇಜ್ ಕೂಡ ಈ ಪರ್ಟಿಕ್ಯುಲರ್ ವೆಹಿಕಲಲ್ಲಿ ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಹಿಂದೆ 2.5 ಅಡಿವಷ್ಟು ಜಾಗ ಸಿಗುತ್ತೆ. ಇದ್ರ ಮೇಲೆ ನಿಮಗೆ ಯಾವ ಥರ ಬೇಕೋ ಆ ಥರ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಈ ವೆಹಿಕಲ್ ಬಂದು RTO ರಿಜಿಸ್ಟರ್ ಮಾಡಲ್ ಆಗಿರುತ್ತೆ. ನಿಮಗೆ ಬೋತ್ ಗ್ರೀನ್ ಆ್ಯಂಡ್ ಯೆಲ್ಲೋ ಪ್ಲೇಟಲ್ಲಿ ರಿಜಿಸ್ಟ್ರೇಷನ್ ಬರುತ್ತೆ. ವಿತ್ ಇನ್ಶೂರೆನ್ಸ್, ವಿತ್ ರಿಜಿಸ್ಟ್ರೇಷನ್, ವಿತ್ ಡ್ರೈವಿಂಗ್ ಲೈಸೆನ್ಸ್. ಈ ವೆಹಿಕಲ್ ಚಾರ್ಜಸ್ ಬಂದು ನಿಮಗೆ 1,29,000. ಇವಾಗಲೇ ನೀವೇನು ನೋಡಿದ್ರು ಅದು ಎಲೆಕ್ಟ್ರಿಕ್ 3 ವೀಲರ್ ಬೇಸ್ ವೆಹಿಕಲ್. ನೀವೇನಾದರೂ ರೋಡ್ ಸೈಡ್ ಬೀದಿ ವ್ಯಾಪಾರಿ ಆಗಿದ್ರೆ ಅಥವಾ ಯಾವ್ದಾದ್ರು ನಿಮ್ದು ಯಾವ್ದಾದ್ರು ಬೇರೆ ಥರ ಬಿಸ್ನೆಸ್ ಇದ್ರೆ, ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ಗೆ ಯೂಸ್ ಮಾಡಬೇಕು ಅಂದರೆ ನಾವು ಈ ಥರ ಅದ್ರ ಮೇಲೆ ರೂಫಿಂಗ್ ಮತ್ತು ಬಾಡಿನ ಯೂಸ್ ಮಾಡಿಕೊಡ್ತೀವಿ. ನೀವಿಲ್ಲಿ ನೋಡ್ತಾ ಇರೋದು ವೆಜಿಟೇಬಲ್ ವೆಂಡರ್ಸ್ಗೆ ಅಂತೆಲ್ಲ ಸ್ಪೆಷಲಿ ಮಾಡಿರೋ ವೆಹಿಕಲ್. ನೀವು ನೋಡೋ ಥರ ಇದರಲ್ಲಿ ಡಿಫ್ರೆಂಟ್ ಶೆಲ್ಲಿಂಗ್ ಆಪ್ಷನ್ಸ್ ಬರುತ್ತೆ. ಡಿಫ್ರೆಂಟ್ ಶೆಲ್ಪಿಂಗ್ ಮತ್ತು ಡೋರ್ 2 ಸೈಡೂ ಟ್ರಾನ್ಸ್ಪರೆಂಟ್ ಡೋರ್ ಆಪ್ಷನ್ಸ್ ಬರುತ್ತೆ. ಈಸಿಲಿ ತರಕಾರೀಸ್ ಇರ್ಬೋದು ಅಥವಾ ಏನಾದರೂ ನೀವು ರೋಡ್ ಸೈಡ್ ಸೆಲ್ ಮಾಡ್ತೀರಾ ಅಂದರೆ ಮಾಡ್ಬೋದು. ಇನ್ನೊಂದು ಸ್ಪೆಷಲ್ ಆಪ್ಷನ್ ಏನು ಅಂದರೆ ಈ ಶೆಲ್ಫ್ ಏನಿದೆ ಪ್ರತಿಯೊಂದು ರಿಮೂವಬಲ್ ಬರುತ್ತೆ. ಈವನ್ ನೀವೇನಾದ್ರು ದೊಡ್ಡದೇನಾದ್ರು ಚೀಲ ಥರ ಅಥವಾ ಹೈ ಲೋಡ್ಸ್ ಏನಾದರೂ ಹಾಕೊಬೇಕು ಅಂದ್ರೆ ಅದನ್ನ ಡಿಸಸೆಂಬಲ್ ಮಾಡಿ ನೀವು ಯೂಸ್ ಮಾಡ್ಕೊಬೋದು. ಅದಲ್ದಲೇ ನೀವು ಇರ್ರೆಸ್ಪೆಕ್ಟಿವ್ ಮಳೆ ಬರ್ತಾ ಇದೆಯಾ ಇಲ್ಲ ಬಿಸಿಲಿದೆಯಾ ಅದೇನು ಕನ್ಸಿಡರ್ ಮಾಡ್ದಂಗೆ ಈಸಿಲಿ ವೆಹಿಕಲ್ನ ಡ್ರೈವ್ ಮಾಡೋ ಥರ ರೂಫ್ ಟಾಪ್ ಮತ್ತು ವಿಂಡ್ಶೀಲ್ಡ್ ಅಲಾಂಗ್ ವಿತ್ ವೈಪರ್ ಆಪ್ಷನ್ಸ್ ಕೂಡ ನಾವು ಈ ಪರ್ಟಿಕ್ಯುಲರ್ ವೆಹಿಕಲ್ಗೆ ಕೊಡ್ತಾ ಇದ್ದೀವಿ. ತರಕಾರಿಗೆ ಮಾತ್ರ ಅಲ್ಲ, ನಿಮ್ಮದು ಯಾವುದೇ ಬಿಸ್ನೆಸ್ ನೀಡಿರಲಿ ಅದ್ರ ಪ್ರಕಾರ ನಾವು ವೆಹಿಕಲ್ನ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಅದಲ್ದಲೇ ನಿಮ್ಮದು ಬಿಸ್ನೆಸ್ ಏನು, ನಿಮ್ಮದು ಬಿಸ್ನೆಸ್ ಒಂದು ಲೋಗೋ ಶೇರ್ ಮಾಡಿದ್ರೆ ಸಾಕು, ಕಂಪ್ಲೀಟ್ ಬ್ರ್ಯಾಂಡಿಂಗ್ ಸೊಲ್ಯೂಷನ್ಸ್ ಕೂಡ ನಾವೇ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇವಾಗ ನೋಡ್ತಾ ಇರೋ ಮಾಡೆಲ್ ಬಂದು ನಾವು ವಾಟರ್ ಕ್ಯಾನ್ ಸಪ್ಲೈಗೆ ಅಂತ ಮಾಡಿರೋ ವೆಹಿಕಲ್. ನೀವೇನಾದರೂ ವಾಟರ್ ಪ್ಯೂರಿಫಿಕೇಶನ್ ಪ್ಲಾಂಟ್ ಇದ್ದರೆ ಅಥವಾ ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದ್ದರೆ ನೀವು ಈ ವೆಹಿಕಲ್ನ ಯೂಸ್ ಮಾಡ್ಕೊಬೋದು. ಆ್ಯಸ್ ಅಗೈನ್ ನೀವು ಬಿಸಿಲಲ್ಲಿ ಅಥವಾ ಮಳೆಯಲ್ಲಿ ಕೂಡ ಈ ವೆಹಿಕಲ್ಸ್ನ ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ರೂಫ್ ಟಾಪ್ ಆಸ್ ವೆಲ್ ಆಸ್ ದ ವಿಂಡ್ಶೀಲ್ಡ್ ವಿತ್ ವೈಪರ್. ಅದಲ್ಲದೆ ರೇರ್ ಪಾರ್ಟ್ಗೆ ಬಂದರೆ ನಿಮಗೆ 20 ಲೀಟರ್ಸ್ ಕ್ಯಾನ್ ಏನಾದರೂ ಇದ್ದರೆ ಒಂದು 10 ಕ್ಯಾನ್ಸ್ನ ನೀವು ಯೂಸ್ ಮಾಡ್ಬೋದು. ಅಲಾಂಗ್ ವಿತ್ ಫ್ರಂಟಲ್ಲಿ ಕೂಡ ಬೇಕು ಅಂದರೆ ಒಂದು ಕ್ಯಾನ್ನ ಇಟ್ಕೊಂಡು ನೀವು ವೆಹಿಕಲ್ನ ರೈಡ್ ಮಾಡ್ಬೋದು. ನೀವು ಏನಾದರೂ ಒಂದು ವಾಟರ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದ್ದರೆ ಅಥವಾ ಮ್ಯಾನುಫ್ಯಾಕ್ಚರ್ ಆಗಿದ್ದರೆ ಒಳ್ಳೆ ಕಮರ್ಷಿಯಲ್ ಬೆಸ್ಟ್ ಆಪ್ಷನ್, ಬೋತ್ ಎಕನಾಮಿಕಲ್ ಆಸ್ ವೆಲ್ ಆಸ್ ಫೀಸಿಬಲ್ ಆಪ್ಷನ್ ನಿಮಗಾಗಿರುತ್ತೆ. ಅದಲ್ಲದೆ ನಿಮ್ಮದೇ ಏನಾದರೂ ಒಂದು ವಾಟರ್ ಬ್ರ್ಯಾಂಡ್ ಇದ್ದರೆ ಅದಕ್ಕೆ ಕೂಡ ಅಕಾರ್ಡಿಂಗ್ಲಿ ವಿ ವಿಲ್ ಡೂ ದ ಬ್ರ್ಯಾಂಡಿಂಗ್ ವರ್ಕ್ ಆ್ಯಂಡ್ ಗಿವ್ ದ ವೆಹಿಕಲ್ ಫಾರ್. ನೋಡ್ತಾ ಇರೋ ವೆಹಿಕಲ್ ಬಂದು ಡೆಲಿವರಿಗೆ ಅಂತಲೇ ಸ್ಪೆಷಲ್ ಆಗಿ ಮಾಡಿರೋ ವೆಹಿಕಲ್. ನೀವೇನಾದ್ರು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಡೆಲಿವರಿ ಬಿಸ್ನೆಸ್ ಪರ್ಸನ್ ಆಗಿದ್ರೆ ಅಥವಾ ನಿಮ್ದು ಏನಾದ್ರು ಕ್ಯಾಟ್ರಿಂಗ್ ಸರ್ವಿಸ್ ಇದ್ದರೆ ಇಲ್ಲ ಹೋಮ್ ಡೆಲಿವರೀಸ್ ಅಥವಾ ಪಿಕಪ್ಸ್ ಇದ್ದರೆ ಈ ವೆಹಿಕಲ್ನ ನೀವು ಈಸಿಯಾಗಿ ಯೂಸ್ ಮಾಡ್ಬೋದು. ನೀವು ನೋಡೋ ಥರ ಟು ಆಪ್ರೇಟ್ ಇನ್ 24/7 ಸಿನಾರಿಯೋ. ಇದರಲ್ಲಿ ರೂಫ್ ಟಾಪ್, ವಿಂಡ್ಶೀಲ್ಡ್ ಮತ್ತು ವೈಪರ್ ಆಪ್ಷನ್ಸ್ ಬರುತ್ತೆ. ಅದ್ರ ಜೊತೆಗೆ ನಿಮಗೆ ವಿತ್ ಸೇಫ್ ವಿತ್ ಲಾಕ್ ಡೋರ್ ಆಪ್ಷನ್ಸ್ ಕೂಡ ಬರುತ್ತೆ. ಸೊ ಇದರಲ್ಲಿ ಹೈಡ್ರಾಲಿಕ್ ಕೂಡ ಫಿಟ್ ಮಾಡಿರ್ತೀವಿ. ನೀವು ಈಸಿಯಾಗಿ ಇದನ್ನ ಓಪನ್ ಮಾಡಿ ಈ ಥರ ಯೂಸ್ ಮಾಡ್ಕೊಬೋದು. ಅದಲ್ಲದೆ ನೀವೇನೋ ಕೊರಿಯರ್ ಬಾಯ್ಸ್ ಆಗಿದ್ರೆ 3rd ಫ್ಲೋರ್ 4th ಫ್ಲೋರಲ್ಲಿ ಏನಾದ್ರು ಡೆಲಿವರಿ ಇದ್ದರೆ ನೀವು ಡೆಲಿವರಿ ಕೊಟ್ಟು ಬರೋವರೆಗೂ ನಿಮ್ಮ ಪ್ಯಾಕೇಜಸ್ ಎಲ್ಲ ಸೇಫ್ ಆಗಿರುತ್ತೆ. ಅದರಲ್ಲಿ ಲಾಕ್
ಬಾಕ್ಸ್ ಬರುತ್ತೆ. ಅದಲ್ಲದೆ ನೀವೇನಾದರೂ ಯಾವುದಾದ್ರು ಕ್ಯಾಟ್ರಿಂಗ್ ಸರ್ವಿಸರ್ ಆಗಿದ್ರೆ ಅಥವಾ ಕೊರಿಯರ್ ಸರ್ವಿಸ್ ಪ್ರೊವೈಡರ್ ಆಗಿದ್ರೆ, ನಿಮ್ದು ಯಾವುದೇ ಬಿಸ್ನೆಸ್ ನೀಡ್ಸ್ ಇದ್ರೆ, ಹೋಮ್ ಡೆಲಿವರಿ ನೀಡ್ಸ್ ಅಥವಾ ಏನೇ ಇದ್ರು, ಈ ವೆಹಿಕಲ್ನ ನಿಮ್ಗೆ ಯಾವ ಥರ ಬೇಕೋ ಆ ಥರ ಕಸ್ಟಮೈಸ್ ಮಾಡಿ ಕೊಡ್ಬೋದು. ಅಥವಾ ನೀವೇನಾದರೂ ಕೋಲ್ಡ್ ಬೇವರೇಜಸ್ ಅಥವಾ ಏನಾದರೂ ಹಾಟ್ ಫುಡ್ನ ಡೆಲಿವರ್ ಮಾಡಬೇಕು ಅಂದರೆ ಕೂಡ ಥರ್ಮಲ್ ಇನ್ಸುಲೇಷನ್ ಕೂಡ ಈ ಪರ್ಟಿಕ್ಯುಲರ್ ಬಾಕ್ಸಲ್ಲಿ ನಿಮಗೆ ಕೊಡ್ಬೋದು. ನಾನು ಅವಾಗಲೇ ಹೇಳ್ದಂಗೆ ನಮ್ಮದು ಕಂಪ್ಲೀಟ್ ಮ್ಯಾನುಫ್ಯಾಕ್ಚರಿಂಗ್ ತುಮಕೂರಲ್ಲೇ ಇರೋದ್ರಿಂದ ನಿಮಗೆ ಯಾವ ಥರ ಬೇಕೋ ಆ ಥರ ವೆಹಿಕಲ್ನ 100% ಕಸ್ಟಮೈಸ್ ಮಾಡಿ ಕೊಡ್ಬೋದು. ಏನು ಸರ್ ನೀವು ಇಷ್ಟೊಂದು ಲಿಸ್ಟಲ್ಲಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರಾ? ಸೊ ಅಮೋಘ್, ನಾನು ಆಗಲೇ ಹೇಳಿರೋ ಥರ ನಮ್ಮದು ಕೂಲಿ ಎಲೆಕ್ಟ್ರಿಕ್ ವೆಹಿಕಲ್ ಇದೆಯಲ್ಲ, ಪರ್ಸನಲ್ ಅಪ್ಲಿಕೇಶನ್ಗೆ ಅಷ್ಟೇ ಅಲ್ಲದೆ ಕಮರ್ಷಿಯಲ್ ಅಪ್ಲಿಕೇಶನ್ಸ್ ಕೂಡ ಯೂಸ್ ಮಾಡ್ಬೋದು. ಎಲ್ಲ ವೆಹಿಕಲ್ನ ತುಮಕೂರಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಕಂಪ್ಲೀಟ್ ಫ್ಯಾಬ್ರಿಕೇಶನ್ ಫೆಸಿಲಿಟಿ ಇರೋದ್ರಿಂದ ನೀವು ನಮ್ಮ ಪ್ಲಾಂಟ್ನ ವಿಸಿಟ್ ಮಾಡ್ಬೋದು. ನಿಮ್ಮ ಕಸ್ಟಮೈಸ್ ಕಸ್ಟಮ್ ರಿಕ್ವೈರ್ಮೆಂಟ್ಸ್ನ ಶೇರ್ ಮಾಡ್ಬೋದು. ಅಕಾರ್ಡಿಂಗ್ಲಿ ನಾವು ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಡ್ತೀವಿ. ನಿಮಗೆ ಇನ್ನೊಂದು ಡೌಟ್ ಇರ್ಬೋದು, ನಮ್ಮ ಡೆಲಿವರಿ ಬಾಯ್ಸ್ ಇದ್ದಾರೆ, ದಿನಕ್ಕೆ 300 ಕಿಲೋಮೀಟರ್ ಓಡಾಡ್ತಾರೆ, 400 ಕಿಲೋಮೀಟರ್ ಓಡಾಡ್ತಾರೆ ಅಂತ. ಸೊ ಅದಕ್ಕೆ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಅಡಿಷನಲ್ ಬ್ಯಾಟ್ರಿ ಪ್ಯಾಕ್ಸ್ನ ಕೂಡ ಕೊಡ್ಬೋದು. ಈಗ ಯಾರೋ ಒಬ್ರು ಜಾಸ್ತಿ 600 ಕಿಲೋಮೀಟರ್ ಟ್ರಾವೆಲ್ ಮಾಡ್ತಾರೆ, ಅವ್ರು ಬೇಕು ಅಂದರೆ 2 ಅಡಿಷನಲ್ ಬ್ಯಾಟ್ರಿ ಪ್ಯಾಕ್ನ ಮನೇಲಿ ಚಾರ್ಜ್ ಇಟ್ಟಿರ್ಬೋದು. ಅದು ಚಾರ್ಜ್ ಖಾಲಿ ಆದಾಗ ಬಂದು ಬ್ಯಾಟ್ರಿ ಸ್ವಾಪ್ ಮಾಡ್ಕೊಂಡು ಕೂಡ ಎಕ್ಸ್ಟರ್ನಲ್ ಮೈಲೇಜ್ ಕೂಡ ಅಚೀವ್ ಮಾಡ್ಬೋದು. ಟೈಮಿಂಗ್ಸ್ ಎಷ್ಟು? ವೆಹಿಕಲ್ ಕಂಪ್ಲೀಟ್ ಚಾರ್ಜ್ ಆಗಕ್ಕೆ ನಿಮಗೆ 4 ರಿಂದ 4.5 ಗಂಟೆ ಟೈಮ್ ಒಂದು ಬ್ಯಾಟ್ರಿ ಪ್ಯಾಕ್ ಚಾರ್ಜ್ ಆಗಕ್ಕೆ ಬೇಕಾಗುತ್ತೆ. ನಿಮ್ದು ಅಡಿಷನಲ್ ಬ್ಯಾಟ್ರಿ ಪ್ಯಾಕ್ಸ್ ಇದ್ರೆ ಅದನ್ನು ಕೂಡ ನೀವು ಅಡಿಷನಲ್ ಎಕ್ಸ್ಟ್ರಾ ಮೈಲೇಜ್ಗೆ ಯೂಸ್ ಮಾಡ್ಕೊಬಹುದು. ಬ್ಯಾಟ್ರಿ ಮೇಲೆ ಎಲ್ಲ ನಿಮಗೆ 3+1 ಇಯರ್ ವಾರಂಟಿ ಬರುತ್ತೆ. ಅಂದರೆ ಫಸ್ಟ್ 3 ಇಯರ್ಸ್ ಏನೇ ಇದ್ರು ರಿಪ್ಲೇಸ್ಮೆಂಟ್ ಮತ್ತು ಸರ್ವಿಸ್ ಎರಡೂ ಫ್ರೀ ಇರುತ್ತೆ. ಲಾಸ್ಟ್ ಇಯರ್ ನಿಮಗೆ ಸರ್ವಿಸ್ ವಾರಂಟಿ ಕೂಡ ಇರುತ್ತೆ. ನಿಮಗೆ ಒಂದು 5 ರಿಂದ 6 ವರ್ಷ ಏನೂ ಪ್ರಾಬ್ಲಮ್ ಇಲ್ದಲೆ ಈಸಿಲಿ ಸೇಮ್ ಬ್ಯಾಟ್ರಿ ಪ್ಯಾಕ್ನ ಯೂಸ್ ಮಾಡ್ಬೋದು. ಸರ್ವಿಸ್ ಸೆಂಟರ್ಸ್ ಏನಾರ ಎಲ್ಲೆಲ್ಲಿ? ಸೊ ನಮ್ದು ಎಲ್ಲೆಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡೋ ವೆಹಿಕಲ್ ಎಲ್ಲೆಲ್ಲಿ ಶೋರೂಮ್ಸ್ ಇದೆ, ಎಲ್ಲೆಲ್ಲಿ ಸರ್ವಿಸ್ ಸೆಂಟರ್ಸ್ ಇದೆ, ಅಲ್ಲೆಲ್ಲ ನಿಮ್ಮ ವೆಹಿಕಲ್ಗೆ ಸರ್ವಿಸ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನೀವು ವೆಹಿಕಲ್ನ ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿರ್ಬೋದು, ನೀವು ಮೈಸೂರಲ್ಲಿ ಇದ್ರೂ ಕೂಡ ಅಲ್ಲಿ ನಮ್ಮ ಆಥರೈಸ್ ಸರ್ವಿಸ್ ಸೆಂಟ್ರಿಗೆ ಹೋದ್ರೆ ನಿಮ್ಮ ವೆಹಿಕಲ್ಗೆ ಈಸಿಯಾಗಿ ಸರ್ವಿಸ್ ಮಾಡ್ಕೊಡ್ತಾರೆ. ಅದಲ್ಲದೆ ಈ 3 ವೀಲರ್ ಅಪ್ಲಿಕೇಶನ್ಸಿಗೆ ಎಲ್ಲ ಅಂದರೆ ಈಗ ನಿಮ್ಮದು ಬೆಂಗಳೂರು ಸುತ್ತಮುತ್ತ ಅಥವಾ ಎಲ್ಲೇ ಆದರೂ ನೀವು ಈ ವೆಹಿಕಲ್ನ ಪರ್ಚೇಸ್ ಮಾಡಿದರೆ, ನೀವು ಯಾರೋ ಬಿಸ್ನೆಸ್ ಪರ್ಪಸ್ಸಿಗೆ ಪರ್ಚೇಸ್ ಮಾಡಿರ್ತೀರ, ಸ್ವಲ್ಪ ಜಾಸ್ತಿ ಬಲ್ಕ್ ವೆಹಿಕಲ್ಸ್ ಪರ್ಚೇಸ್ ಮಾಡಿರ್ತೀರ, ನಿಮಗೆ ಏನೇ ಸಪೋರ್ಟ್ ಬೇಕು ಅಂದರೆ ನಮ್ಮದೇ ಒಬ್ಬ ಟೆಕ್ನಿಷಿಯನ್ ನಿಮ್ಮ ಪ್ಲೇಸ್ಗೆ ಬಂದ್ಬಿಟ್ಟು ಅಲ್ಲೇನೇ ರಿಮೋಟ್ ಸರ್ವಿಸ್ ಕೂಡ ಪ್ರೊವೈಡ್ ಮಾಡ್ತಾರೆ. ಈಗ ಈ ಕೂಲಿ ಗಾಡಿ ನೋಡೋಕ್ಕಾದ್ರೆ ನಾವು ಬಿಸ್ನೆಸ್ ಪರ್ಪಸ್ಗೆ ಯೂಸ್ ಆಗುತ್ತೆ, ಲೈಕ್ ವೆಂಡರ್ಸ್ ಮತ್ತೆ ಡೆಲಿವರಿ ಬಾಯ್ಸ್, ಅದಕ್ಕೆಲ್ಲ ನಮ್ಮ ಕಡೆಯಿಂದ ಬಂದ್ರೆ ಏನಾದ್ರು ಆಫರ್ ಸಿಗ್ಬೋದಾ? ಡೆಫಿನೆಟ್ಲಿ ಅಮೋಘ್. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ರು ಬಿಸ್ನೆಸ್ ಪರ್ಸನ್ಸ್ ಇದ್ದಾರೆ, ಅವ್ರಿಗೆ ಮಲ್ಟಿಪಲ್ ವೆಹಿಕಲ್ಸ್ ರಿಕ್ವೈರ್ಮೆಂಟ್ ಇರುತ್ತೆ. ಈಗ ಇಲ್ಲಾಂದ್ರೆ ಯಾರೋ ಒಬ್ರು ಹಳ್ಳಿಲಿ ಇದ್ದಾರೆ, ಅವ್ರಿಗೆ ಅಗ್ರಿಕಲ್ಚರ್ ಪರ್ಪಸ್ಗೆ ವೆಹಿಕಲ್ನ ಯೂಸ್ ಮಾಡಬೇಕು ಅಂತ ಇರುತ್ತೆ. ಅವ್ರು ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ವಿಸಿಟ್ ಮಾಡಿ ಅಥವಾ ನಮ್ಮ ಶೋರೂಮಿಂದ ಏನಾದ್ರು ವೆಹಿಕಲ್ ಪರ್ಚೇಸ್ ಮಾಡೋದಾದ್ರೆ ಅವ್ರು ಹೇಳಿದ್ರೆ ಈ ಥರ ನನಗೆ ಇಲ್ಲಿಂದ ಡೀಟೇಲ್ಸ್ ಗೊತ್ತಾಯಿತು, ಈ ಥರ ನಾನು ಬಂದೆ ಅಂದರೆ ನಮ್ಮ ಕಡೆಯಿಂದ ಏನಾದ್ರು ಸ್ಪೆಷಲ್ ಡಿಸ್ಕೌಂಟ್ ಮಾಡಿ ಡೆಫಿನೆಟ್ಲಿ ಅವ್ರಿಗೆ ಆಫರಲ್ಲಿ ವೆಹಿಕಲ್ನ ಕೊಡ್ಬೋದು. ಓಕೆ, thank you Amol. So it was nice talking to you, and all the peoples who are watching the Amos channel, please do subscribe. Like this young man is doing a great job trying to promote the technology all over. ನಮ್ಮ ಕನ್ನಡದಲ್ಲಿ ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ. So he's doing a great job. Please subscribe to the channel and support him as well. ಥ್ಯಾಂಕ್ ಯು. All good.